ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಇವತ್ತು ಕಬಾಬ್ ರೆಸಿಪಿ ಮಾಡ್ತಾ ಇದ್ದೀವಿ. ನಾನು ವಿಡಿಯೋ ಶೂಟ್ ಮಾಡ್ತಿದ್ದೀನಿ, ನಮ್ಮಮ್ಮ ರೆಸಿಪಿ ಮಾಡ್ತಾ ಇದ್ದಾರೆ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಸೊ ಕಬಾಬ್ ಬಂದು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಆಗಿರುತ್ತೆ. ಸೊ ನನಗೊಂದು ತುಂಬ ಫೇವ್ರೇಟ್ ನಮ್ಮಮ್ಮ ಮಾಡೋ ಕಬಾಬ್ ರೆಸಿಪಿ. ಸೊ ನಮ್ಮ ಮನೆಯವ್ರಿಗೂ ಕೂಡ ಎಲ್ಲರಿಗೂ ಇಷ್ಟ. ಬಿರಿಯಾನಿ ಜೊತೆ ಮಸ್ತ್ ಕಾಂಬಿನೇಷನು. ಸೊ ಬನ್ನಿ ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಹೇ ಗಾಯ್ಸ್, ಇವಾಗ ನಾವು ಚಿಕನ್ ಕಬಾಬ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ನಾವು ಚಿಕನ್ ಕಬಾಬ್ ರೆಸಿಪಿ ಮಾಡೋದಕ್ಕೆ ಫಸ್ಟ್ ನಾವು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಬೇಕು. ಸೊ ಚಿಕನ್ ಮ್ಯಾರಿನೇಷನ್ ಹೇಗೆ ಮಾಡೋದು ಅಂತಂದರೆ, ಫಸ್ಟು ನಾವು ಒಂದು ಪಾತ್ರೆ ತೊಗೊಳ್ಳೋಣ. ಆ ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಬೇಕು. ಕಾರ್ನ್ಫ್ಲೋರ್ ಏನಕ್ಕಪ್ಪ ಅಂದರೆ ಕ್ರಿಸ್ಪಿನೆಸ್ಗೋಸ್ಕರ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳೋದು. ಅದಾದಮೇಲೆ ಚಿಕನ್ ಕಬಾಬ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಬಂದು ನಾವು ಅಂಗಡಿಯಿಂದ ತಂದಿರೋದಲ್ಲ, ಚಿಕನ್ ಸೆಂಟ್ರಲ್ಲೇ ಸಿಗುತ್ತಲ್ಲ ಆ ಕಬಾಬ್ ಪೌಡರ್ ತೊಗೊಳ್ಳೋದು. ಇಲ್ಲಿ 3/4 ಆ ಪ್ಯಾಕೆಟಲ್ಲಿ 3/4 ಮುಕ್ಕಾಲು ಭಾಗ ನಾವು ಕಬಾಬ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಇದು ತೊಗೊಂಡ್ರೆ ಚೆನ್ನಾಗಿದೆ ಪೌಡರು, ಸೊ ಅದು ಟೇಸ್ಟಿಯಾಗಿ ಬರುತ್ತೆ. ಅದಾದಮೇಲೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಆ್ಯಡ್ ಮಾಡ್ಕೊತಿದ್ದೀವಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದು ಆ್ಯಡ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ, ನಿಮ್ಗೆ ಐಡಿಯಾ ಇರುತ್ತೆ. ಇಲ್ಲಿ ನಾವು 1 kg ಚಿಕನ್ಗೆ ಮಾಡ್ತಿರೋದ್ರಿಂದ ಸೊ ನಾವು 2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀವಿ. ಪೆಪ್ಪರ್ ಪೌಡರ್ ಆದಮೇಲೆ ಇಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀವಿ. ನಾವು ಇಲ್ಲಿ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಿದ್ದೀವಿ. ನಮ್ಮ ಮನೇಲಿ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ನಾವು ಜಾಸ್ತಿ ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಗರಂ ಮಸಾಲ ಆ್ಯಡ್ ಮಾಡ್ಕೊತಿದ್ದೀವಿ. ಗರಂ ಮಸಾಲ ಅಷ್ಟೇ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಕಬಾಬ್ ಪೌಡರ್ ಕೊಟ್ಟಿರ್ತಾರಲ್ಲ ಅದರೊಳಗೆ ಎಲ್ಲ ಆಲ್ಮೋಸ್ಟ್ ಕವರ್ ಆಗಿರುತ್ತೆ. ಇವಾಗ ಚಿಕನ್ ಪೌಡರ್ ಹಾಕ್ಕೊಳ್ಳೋಣ, ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಸ್ವಲ್ಪ ಕ್ವಾಂಟಿಟಿ ಹಾಕ್ಕೊಳ್ಳೋಣ. ಅದಾದಮೇಲೆ ಮೊಸರು ಹಾಕ್ಕೊಳ್ಳೋಣ. ಮೊಸರು ಬಂದು ಮ್ಯಾರಿನೇಷನ್ಗೆ ಇಂಪಾರ್ಟೆಂಟ್ ಐಟಮ್. ಸೊ ನಾವು ಯಾವುದೇ ಚಿಕನ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಏನೇ ಮ್ಯಾರಿನೇಷನ್ಗಾದರೂ ಮೊಸರು ಇಸ್ ಮೇನ್ ಇಂಪಾರ್ಟೆಂಟ್ ಅಲ್ವಾ. ಸೊ ಮೊಸರನ್ನ ಹಾಕ್ಕೊಂಡು ಇವಾಗ ಉಪ್ಪಾಯಿತು, ಖಾರ ಆಯಿತು, ಇವಾಗ ಹುಳಿ ಆ್ಯಡ್ ಮಾಡ್ಕೊಳ್ಳೋಣ. ಹುಳಿಗೆ ಅರ್ಧ ಹೋಳು ನಿಂಬೆಹಣ್ಣ ಆ್ಯಡ್ ಮಾಡ್ಕೊಳ್ತಾ ಇರೋದು. ಸೊ ಅರ್ಧ ಹೋಳು ಸಾಕಾಗುತ್ತೆ 1 kg ಚಿಕನ್ಗಲ್ವಾ. ಸೊ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಫ್ಲೇವರ್ ಆಗಿ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಮೇನ್ ಥಿಂಗು ಇದು ಕೂಡ. ಸೊ ನೆಕ್ಸ್ಟ್ ಐಟಮು ಫುಡ್ ಕಲರ್ ಆ್ಯಡ್ ಮಾಡ್ಕೊತಿದ್ದೀವಿ. ಇಲ್ಲಿ ನಾವು ರೆಡ್ ಕಲರ್ನ ತೊಗೊಳ್ತಾ ಇದ್ದೀವಿ. 1 ಚಿಟಿಕೆ ಅಷ್ಟು ಫುಡ್ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಕಲರ್ ಆಗಿ ಕಾಣಿಸ್ಲಿ, ಕಲರ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋಕ್ಕೋಸ್ಕರ ಇಲ್ಲಿ ರೆಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ರೆಡ್ ಕಲರ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ಫ್ಲೇವರ್ಗೋಸ್ಕರ ನಾವು ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇದಂತೂ ತುಂಬ ಫ್ಲೇವರ್ ಕೊಡುತ್ತೆ ಕಬಾಬ್ ರೆಸಿಪಿಗಂತೂ. ಸೊ ನೀವು ಕೂಡ ಮಸ್ಟಾಗಿ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಬಂದು ನಮ್ಮ ಪಾಟಲ್ಲೇ ಬೆಳೆದಿರೋ ಕರಿಬೇವು, ಸಖತ್ ಘಮ್ ಅಂತ ಇತ್ತು, ಸಖತ್ ಫ್ಲೇವರ್ಫುಲ್ ಆಗಿತ್ತು. ಸೊ ಇದಾದಮೇಲೆ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನಾವಿಲ್ಲಿ 1 kg ಚಿಕನ್ಗೆ 2 ಎಗ್ಸ್ನ ತೊಗೊಂಡಿದ್ದೀವಿ. ಸೊ ಕ್ಲೀನಾಗಿ ನಿಧಾನಕ್ಕೆ ಹುಷಾರಾಗಿ ಒಡೆದಾಕಿ. ಸೊ ಎಗ್ಸ್ ಎಲ್ಲ ಅದರೊಳಗೆ ಬೀಳಬಾರ್ದು, ಆ ಥರ ಒಳಗಡೆ ಇರೋದು ಮಾತ್ರ ಬೀಳಬೇಕು. ಸೊ ಆ ಥರ ನೋಡಿಕೊಂಡು ಹುಷಾರಾಗಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡಾದಮೇಲೆ ಇಷ್ಟೇ ಐಟಮ್ಸು, ಮ್ಯಾರಿನೇಷನ್ಗೆ ಏನೇನು ಹಾಕಬೇಕು ಅಂದರೆ ಇಷ್ಟೇ ಐಟಮ್ಸ್ ಹಾಕಬೇಕಾಗಿರೋದು. ಅದಾದಮೇಲೆ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ನೋಡಿ ನಮ್ಮಮ್ಮ ಹೇಗೆ ಮಾಡ್ತಿದ್ದಾರೆ ಅಂತ, ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಆದಮೇಲೆ ಚಿಕನ್ನ ಆ್ಯಡ್ ಮಾಡ್ಕೊಬೇಕು. ಚಿಕನ್ನ 2ರಿಂದ 3 ಸಲ ಕ್ಲೀನಾಗಿ ತೊಳೆದಿಟ್ಕೊಂಡಿರಬೇಕು. ಸೊ ಚಿಕನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಕ್ಲೀನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಬೇಕು, ಆ ಥರ ಮಿಕ್ಸ್ ಮಾಡ್ಕೊಬೇಕು.
ಗೈಸ್ ಇದನ್ನು 1 ಅವರ್ ಮ್ಯಾರಿನೇಷನ್ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟರೆ ಬೆಟರು, ಬೇಗ ಮ್ಯಾರಿನೇಟ್ ಆಗುತ್ತೆ. ಇಲ್ಲ ರೂಮ್ ಟೆಂಪರೇಚರ್ಗೆ ಇಟ್ಟರು ಪರವಾಗಿಲ್ಲ. ಸೊ 1 ಅವರ್ ಆಯಿತು. ಇವಾಗ ನಾವು ಚಿಕನ್ ಕಬಾಬ್ನ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಸೊ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಣ, ಯಾಕಂದರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಚಿಕನ್ ಕಬಾಬ್ ಅಲ್ವಾ. ಸೊ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಲಿ. ಸೊ ನೋಡಿ ಇಲ್ಲಿ 1 ಅವರ್ ಮ್ಯಾರಿನೇಷನ್ ಆದಮೇಲೆ ಚಿಕನ್ ಹೇಗೆ ಆಗಿದೆ ಅಂತ. ಸೊ ಫುಲ್ ಚಿಕನ್ ಪೀಸ್ಗೆಲ್ಲ ಮಸಾಲೆ ಹಿಡ್ದಿದೆ. ಇವಾಗ ನಮ್ಮಮ್ಮ ಒಂದು ಟಿಪ್ ಹೇಳ್ಕೊಟ್ಟಿದ್ದಾರೆ. ಏನಂತಂದರೆ ಮ್ಯಾರಿನೇಷನ್ ಆದಮೇಲೆ ಸೊ ನಾವು ಎಣ್ಣೆಗೆ ಬಿಡ್ತೀವಲ್ಲ, ಅದಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಬೇಕು. ಸೊ ಆ್ಯಡ್ ಮಾಡಿಕೊಂಡು ಮತ್ತೆ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಣ್ಣೆಗೆ ಬಿಟ್ಟರೆ ಚೆನ್ನಾಗೆ ಕ್ರಿಸ್ಪಿಯಾಗಿ ಬರುತ್ತಂತೆ. ಇದು ಒಂದು ಟಿಪ್ಪು ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಸೊ ಇವಾಗ ನಮ್ಮಮ್ಮ ಫಾಲೋ ಮಾಡ್ತಿದ್ದಾರೆ ನೋಡಿ. ಚೆನ್ನಾಗೆ ಮಿಕ್ಸ್ ಮಾಡ್ತಿದ್ದಾರೆ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಂಡು. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಎಣ್ಣೆಗೆ ಬಿಡಬೇಕು. ಸೊ ಆವಾಗ ಕ್ರಿಸ್ಪಿನೆಸ್ಸು ಜಾಸ್ತಿ ಬರುತ್ತೆ. ಸೊ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ಲಾಗಿರುತ್ತೆ. ನೋಡಿ ನೀವು ಈ ಟಿಪ್ನ ಫಾಲೋ ಮಾಡಿ. ಯಾರು ಫಾಲೋ ಮಾಡಿಲ್ಲ ಇಷ್ಟು ದಿನ, ಸೊ ನೋಡಿ ಹೇಗೆ ತೋರಿಸಿದ್ದಾರೆ ನಮ್ಮಮ್ಮ. ಫನ್ ಮಾಡ್ತಾಯಿದ್ರು ಅದ್ರ ಮಧ್ಯ. ನೋಡಿ ಚೆನ್ನಾಗಿ ಕಲಿಸ್ತಿದೆಲ್ಲ. ಆ ಥರ ಕಲಸಿ ಮಾಡಿದ್ರೆ ಕಬಾಬು ಫ್ರೈ ಮಾಡಿದ್ರೆ ಫ್ರೈ ಮಾಡಿ ತಿಂದು ಆಮೇಲೆ ತಿನ್ನು. ಎಷ್ಟೊತ್ತು ಬೇಯಬೇಕು? ಫ್ರೈ ಹಾಕ್ಬೋದಾ ಇವಾಗ? ಯಾಗಿದೆ 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 ಡ್ರೈ ಆಗಿದೆ. ತೇಜು ಬಿರಿಯಾನಿ ಅಲ್ಲ ಮಮ್ಮ, ಮುಸ್ಲಿಂ ಸ್ಟೈಲ್ ಬಿರಿಯಾನಿ. ಕಾಯ್ತಾ ಉಂಟಾಳೆ ಕೊಟ್ಟು ಮಾಡ್ತಾನೆ ಫೋನ್ ಮಾಡ್ತಾನೆ ಇರೋದು. ಇವತ್ತು ಚೆನ್ನಾಗೈತೆ ಬಿಡಮ್ಮ. ನಿಜ ಟೇಸ್ಟ್ ಮಾತ್ರ ಸೂಪರ್ ಅಮ್ಮ ಮಾಡೋದು. ನೀನು ನೋಡಮ್ಮ ಟೇಸ್ಟ್ ಸೂಪರ್ ಆಸ್ ಯೂಶುವಲ್. ನಮ್ಮಮ್ಮ ಸಕ್ಕತ್ತಾಗಿ ಮಾಡುತ್ತೆ. ಕಬಾಬ್ ಚೆನ್ನಾಗೈತೆ, ನಮ್ಮ ತೇಜ ಮಾಡಿರೋದು. ನಾನಲ್ಲ ಅಮ್ಮ. ಥ್ಯಾಂಕ್ ಯು ಡ್ಯಾಡಿ. ಸೂಪರ್ ಟೇಸ್ಟ್ ಕಬಾಬ್. ಸುಮ್ಮನೆ ಸೂಪರ್. ಹಾಂ